ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಪ್ರತಿಯೊಬ್ಬ ಗ್ರಾಹಕರು ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆಯ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎನ್ಜಿ ಮಮತಾ ತಿಳಿಸಿದ್ದಾರೆ. ಬುಧವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವತಿಯಿಂದ ಆಯೋಜಿಸಿದ್ದ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆಯ ಕಾರ್ಯಕ್ರಮದಲ್ಲಿ ಗ್ರಾಹಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆ 2024 ಜನವರಿ 22ರಂದು ಪ್ರಧಾನಮಂತ್ರಿಗಳು ಜಾರಿಗೆ ತಂದಿದ್ರು. ಇದರ ಮುಖ್ಯ ಉದ್ದೇಶ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಎನ್ನುವ ಉದ್ದೇಶವಾಗಿದೆ. ಸುಮಾರು 5,000 ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರಿಗೆ ಅನುಕೂಲವಾಗಲೆಂದು ಸರ್ಕಾರ ಇಂತಹ ಯೋಜನೆಯ ನಾಯಕನಹಟ್ಟಿ ಪಟ್ಟಣವನ್ನು ಆಯ್ಕೆ ಮಾಡಿದೆ. ಆದ್ದರಿಂದ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಗ್ರಾಹಕರಿಗೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಬೆಸ್ಕಾಂ ಶಾಖೆಯ ಶಾಖಾಧಿಕಾರಿ ಎನ್ಬಿ ಬೋರಣ್ಣ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್, ನಾಯಕನಹಟ್ಟಿ ಬೆಸ್ಕಾಂ ಶಾಖೆಯ ಸಿಬ್ಬಂದಿಗಳಾದ ಗೋವಿಂದಪ್ಪ, ಮೇಲ್ವಿಚಾರಕರಾದ ರುದ್ರಮುನಿ, ಶಮೀವುಲ್ಲಾ, ಸುಲ್ತಾನ್, ಶಿವರಾಜ್, ದಿನೇಶ್, ತಿಪ್ಪೇಸ್ವಾಮಿ ಸೇರಿದಂತೆ ಗ್ರಾಹಕರು ಇದ್ದರು. ಪಟ್ಟಣ ಪಂಚಾಯತಿಯನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಆಸಕ್ತಿ ಇದ್ದಂಥವರು ಈ ಸೂರ್ಯಘರ್ ಯೋಜನೆಯನ್ನು ಸದುಪಯೋಗಪಡಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡೋದು ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅನ್ವರಣ್ಣವರು ಮಾತಾಡೋದಕ್ಕಾಗಿ ಕೇಳ್ಕೊಳ್ತೀವಿ. ಈ ಒಂದು ಪ್ರಧಾನಮಂತ್ರಿ ಯೋಜನೆ ಇನ್ನು ಇದು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಮತಾ ಮೇಡಮ್ ಅವರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಚೀಫ್ ಆಫೀಸರ್ ಶ್ರೀನಿವಾಸ್ ಅವರು ಹಾಗೂ ಎಸ್ಒ ನಮ್ಮ ಆತ್ಮೀಯ ಸ್ನೇಹಿತರ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ನಮ್ಮ ಮಿತ್ರರೇ, ಎಲ್ಲ ನಮ್ಮ ಶಾಖೆಯ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತು ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಮಾಡಿರ್ತಕ್ಕಂಥ ಯೋಜನೆ ಅಂದರೆ ಇದು ಎಂತ ಸರ್, ಸೋಲಾರ್ ಸಿಸ್ಟಮ್ ಅಂತ ಮಾಡ್ತಾ ಇದ್ದಾರಂತೆ. ಇದು ನಾಯಕನಹಟ್ಟಿಗೆ ಆಯ್ಕೆ ಆಗಿದೆ. ಇದರಿಂದ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ. 10 ಅಡಿ ಜಾಗ ಇದ್ರೆ ಅವರೇ ಹಾಕೊಂಡು ಅವರೇ ಮಾಡಕ್ಕೆ ವ್ಯವಸ್ಥೆ ಇರ್ತವೆ. ನೀವು ಮಾಡಿಸ್ತೀರ ಇಷ್ಟವಾಗಿ ನಮ್ಮ ಮಮತಾ ಮೇಡಮ್ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ನಮ್ಮ ನಾಯಕನಹಟ್ಟಿಯಾಗೆ ಇಂಥ ಒಂದು ಅವಕಾಶ ಬಂದೈತೆ. ಎಲ್ಲರೂ ಇದು ಕೆಲಸ, ಇದು ಸೋಲಾರ್ ಸಿಸ್ಟಮ್ ಮಾಡಿದ್ರೆ ಕರೆಂಟ್ ಉತ್ಪಾದನೆ ಮಾಡೋದು ಹೆಂಗೆ, ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಂತ ಹೇಳಿ ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಪ್ರಧಾನಮಂತ್ರಿ ಸೂರ್ಯಘರ್ ಬಿಜ್ಲಿ ಯೋಜನೆಯಲ್ಲಿ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಸೋಲಾರ್ ಅಳವಡಿಕೆ ಏನಪ್ಪ ಅಂದ್ರೆ ಎಲ್ಲಾ ಮನೆಗಳ ಮೇಲೆ ಸೋಲಾರ್ ಅನ್ನು ಅಳವಡಿಸಿದ್ರೆ ಪ್ರತಿ ಅವರ ಮನೆಯಲ್ಲೇ ಅವರಿಗೆ ಕರೆಂಟು ಮತ್ತೆ ಬೇರೆಯವರಿಗೂ ಸರ್ಕಾರಕ್ಕೂ ಕರೆಂಟ್ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಅನುದಾನ ಏನಿರುತ್ತೋ ಯೂನಿಟ್ ಇಷ್ಟ ಅಂತ ಅನುದಾನನು ಅದು ಅವರಿಗೆ ಸಹಾಯಧನ ಕೊಡ್ತಾರೆ ಅಂತೇಳಿ ಈ ಮಾಹಿತಿ ಇದರಲ್ಲಿ ಇದೆ. ಕೆಲವೊಂದು ಸಹಾಯಧನೂ ಕೊಡ್ತಾರೆ. ಇದಕ್ಕೆ ಇದನ್ನ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಅಳವಡಿಸಿಕೊಂಡು ಇದನ್ನ ಉಪಯೋಗಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಈ ಮಾತನ್ನು ಅವಕಾಶ ಮಾಡಿಕೊಟ್ಟರೆ. ಇದು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತೇಳಿ 2024 ಜನವರಿ 22ರಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಇದನ್ನ ಘೋಷಿಸಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದರದ್ದು ಒಂದು ಮುಖ್ಯ ಉದ್ದೇಶ ಅಂದ್ರೆ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಅಂತೇಳಿ ಅಂತ. ಇದರಲ್ಲಿ ಏನಾಗಿದೆ ಅಂದ್ರೆ ಸುಮಾರು 5,000 ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆ ವಾಸವಾಗಿರುವಂತ ಒಂದು ಪಂಚಾಯತಿಗಳನ್ನ, ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಹಿರಿಯೂರು ಡಿವಿಷನ್ ನಲ್ಲಿ ನಾಯಕನಹಟ್ಟಿ ಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಾ ತರದ ಅನುಕೂಲಗಳು ಕೊಡಬಹುದು. ಎಲ್ಲಾ ರೀತಿ ಜನ ಇದನ್ನ ಉಪಯೋಗಿಸ್ಕೊಳ್ಳಿ, ಇಲ್ಲಿಂದಾನೇ ಪ್ರಾರಂಭ ಮಾಡೋಣ ಅಂತೇಳಿ ಇದನ್ನೇನಾಗಿದೆ ಒಂದೊಂದು ಮಾದರಿ ಗ್ರಾಮಗಳು ಅಂತೇಳಿ ಒಂದೊಂದು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗಿರೋದ್ರಲ್ಲಿ ನಾಯಕನಹಟ್ಟಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ತಳಕು ಸಬ್ ಡಿವಿಷನ್ ನಲ್ಲಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಮೊದಲು ಈ ಕಡೆಯಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಇದನ್ನ ಹಮ್ಮಿಕೊಂಡಿದೀವಿ ನಾವು. ಇದು ಏನಾಗುತ್ತೆ ಅಂದ್ರೆ 5 ವರ್ಷಗಳ